ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸ್ವಲ್ಪ ಹುಷಾರು ತಪ್ಪೈತಿ ಅಂತ ಅನ್ನೋದಕ್ಕಿಂತನೂ ಈ ಜ್ಯೂಸ್ ಹಿಡ್ಕೊಂಡಿರೋದು ನೋಡಿದರೆ ಗೊತ್ತಾಗ್ಬೋದು ಅಂತ ಅನ್ಕೊತೀನಿ ನಿಮ್ಗೆ. ಏನಪ್ಪ ಅಂತ ಹೇಳಿದರೆ, ಸ್ವಲ್ಪ ಈಗ ಬಿಸಿಲು ಜಾಸ್ತಿ ಆಗ್ತಾಯಿತ್ತಲ್ಲ, ಹಾಗಾಗಿ ಸುಸ್ತು ಥರ ಅಥವಾ ಈ ಕೈ ಕಾಲು ಒಂಥರ ಸೆಳೆತದ ಥರ ಒಂಥರ ಎಳ್ದಂಗೆ ಆಗುತ್ತೆ, ಒಂಥರ ಸುಸ್ತು ಪೇನು ಅಂತ ಹೇಳ್ತಾರಲ್ಲ. ಹಂಗೆ ಆಗ್ತಾನೇ ಐತಿ ನನಗೆ. ಒಂದು ಕೈ ಅಂದರೆ ಮನೆ ಕ್ಲೀನ್ ಮಾಡಿದ್ಕೇನಾದರೂ ಕೈ ಪೇನ್ ಬಂತೇನೋ ಅಂತ ಅಂದ್ಕೊಂಡೆ. ಬಟ್ ಗೊತ್ತಾಗ್ತಿಲ್ಲ. ಈಗೇನೋ ಬಾಡಿ ಒಳಗೆ ಬ್ಲಡ್ ಕಡಿಮೆ ಆಗೈತಿ, ಮತ್ತು ವಿಟಮಿನ್ ಸಿ ಕಡಿಮೆ ಆಗೈತಿ, ಪ್ರೋಟೀನು, ವಿಟಮಿನ್ಸು, ಫೈಬರು, ಎಲ್ಲ ಕಡಿಮೆ ಆದರೆ ಹಿಂಗಾಗುತ್ತೆ ಅಂತ ಎಲ್ಲೋ ಓದಿದ್ದೆ ನಾನು. ಹಾಗಾಗಿ ಈ ಜ್ಯೂಸು ಒಂದು ಸ್ವಲ್ಪ ದಿನ ಅದೇ ಬ್ಲಡ್ ಕಡಿಮೆನೂ ಆಗಿರುತ್ತೆ ಅಂತ ಅನ್ಕೊತೀನಿ ಮೋಸ್ಟ್ಲಿ. ನನಗೆ ಬ್ಲಡ್ ಸ್ವಲ್ಪ ಕಡಿಮೆನೇ ಐತಿ. ಹಾಗಾಗಿ ಸ್ವಲ್ಪ ದಿನ ಈ ರೊಟೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಜ್ಯೂಸ್ ಏನಪ್ಪ ಅಂತ ಹೇಳಿದರೆ, ರೆಡ್ ಇರೋದು ನೋಡಿ ಗೊತ್ತಾಗಿರ್ತೈತೆ ನಿಮ್ಗೆ. ಹೌದು, ಬೀಟ್ರೋಟಿಂದ ಅಷ್ಟೇ ಅಲ್ಲ, ಜೊತೆಗೆ ಕ್ಯಾರೆಟ್ ಕೂಡ ಹಾಕ್ಕೊಂಡೆ. ಕ್ಯಾರೆಟು, ಬೀಟ್ರೋಟು, ಇವೆರಡೂ ಏನಕ್ಕೆ ಅಂತ ಹೇಳಿದರೆ, ಅದೇ ನನಗೆ ಹೇಳಿದ್ನಲ್ಲ, ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ, ಫೈಬರು ಮತ್ತು ಬ್ಲಡ್ಡು, ಇವೆಲ್ಲ ಇದರೊಳಗೆ ತುಂಬಾ ಹೇರಳವಾಗಿ ಇದೆ ಅಂತಲೇ ಹೇಳ್ತಾರೆ. ಎಲ್ಲೋ ಓದಿದ್ದೆ ನಾನು, ಈ ಥರ ಸಿಮ್ಟಮ್ಸ್ ಏನಾದರೂ, ಈ ಥರ ಪೇನು, ಈ ಥರ ಕೈ ಸೆಳೆತ ಏನಾದರೂ ಇದ್ದರೆ ಬೀಟ್ರೋಟ್ ಜ್ಯೂಸ್ ಕುಡಿಯೋದು ಒಳ್ಳೆಯದು. ಜೊತೆಗೆ ಡ್ರೈ ಫ್ರೂಟ್ಸ್, ಪಿಸ್ತಾ, ಬಾದಾಮಿ, ಗೋಡಂಬಿ ಮತ್ತು ಖರ್ಜೂರ, ನಟ್ಸು, ಆ ಥರ ಏನಾದ್ರು ತಿಂದರೆ ಅದರೊಳಗೆ ಎಲ್ಲ ಫೈಬರ್, ಹೆವಿ ಆಗಿರೋ ಫೈಬರ್ಸ್ ಎಲ್ಲ ಇದ್ದವು, ಮತ್ತು ವಿಟಮಿನ್ ಸಿ, ವಿಟಮಿನ್ ಬಿ, ಆ ಥರ ಎಲ್ಲ ಕಂಟೆಂಟ್ಸ್ ಐತಿ ಅದರೊಳಗೆ ಅಂತ ಕೇಳಿದ್ದೆ. ಜೊತೆಗೆ ಅವನ್ನೂ ತಿಂತೇವೆ ನಾವು. ಬಟ್ ಅದೇ ಬ್ಲಡ್ ಕಡಿಮೆ ಆಗಿರೋದಕ್ಕೇ ಆ ಥರ ಪೇನ್ ಇರಬೇಕು ಅನ್ನೋದು ಅಂತ ಅನ್ನಿಸ್ತು. ಬಟ್ ನಾ ಯಾವ ಡಾಕ್ಟ್ರ್ ಹತ್ರನೂ ಹೋಗಿಲ್ಲ. ಬಟ್ ಎಲ್ಲೋ ಓದಿದ್ನಲ್ಲ, ಅದೇ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡು ನಾನು ಈ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕ್ಯಾರೆಟು ಮತ್ತು ಬೀಟ್ರೋಟು. ಈ ಜ್ಯೂಸ್ ಕುಡಿಯೋದ್ರಿಂದ ಬೆಸ್ಟು ಅಂತ ಹೇಳಿ ನನ್ನ ಹಳೆಯ ಮನೆಯಲ್ಲಿ, ಅಂದರೆ ಈಗ ಹಿಂದಿದ್ನಲ್ಲ ಆ ಮನೆ ಅಲ್ಲ, ಆದರೆ ಹಿಂದಿನ ಮನೇಲಿದ್ದಾಗ ರಾಜು ಹೇಳಿದ್ದ. ಒಂದು ಟೈಮ್ ಎಲ್ಲ ನೋಡಿದ್ದೆ ನಾನು, ಕೇಳಿದ್ದೀನಿ, ನಂಗೆ ಸ್ವಲ್ಪ ಗೊತ್ತೈತಿ. ನೀನು ಕ್ಯಾರೆಟು, ಬೀಟ್ರೋಟು ಮತ್ತು ದಾಳಿಂಬರಿ ಹಣ್ಣಿನೊಳಗಂತೂ ಗೊತ್ತಿರೋದೈತಿ. ಎಲ್ಲ ಹಣ್ಣಲ್ಲಿರೋ ಅಂಶಗಳು ಸಹ ದಾಳಿಂಬೆ ಹಣ್ಣಿನೊಳಗೆ ಇರ್ತೈತಿ ಅಂತ ರಾಜು ಯಾವ ಹಣ್ಣು ತರಲಿಲ್ಲ ಅಂದರೂ ದಾಳಿಂಬೆ ಹಣ್ಣು ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ, ನಂಗೆ ಬ್ಲಡ್ ಕಡಿಮೆ ಐತಿ ಅಂಥೇಳಿ. ಹಾಗಾಗಿ ಖಾಲಿ ಆಗಿತ್ತು. ಅದನ್ನೂ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡಿದ್ರೆ ಭಾಳ ಚೆನ್ನಾಗಾಗ್ತಿತ್ತು. ಬಟ್ ಅದು ಇರಲಿಲ್ಲ, ಇವತ್ತು ತೊಗೊಂಬರ್ತೀನಿ ಅಂತ ಹೇಳಾರ. ನೆಕ್ಸ್ಟ್ ಡೇ ನಾನು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊತೀನಿ. ಇದನ್ನು ಹೆಂಗೆ ಮಾಡ್ಕೊಂಡೆ ಏನು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಈಗ ಇದು ಮುಗಿದ ತಕ್ಷಣ ಆ ವಿಡಿಯೋನ ನಾನು ಆ್ಯಡ್ ಮಾಡ್ತೀನಿ. ಅದು ಹೆಂಗೆ ಮಾಡಿದೆ ಏನು ಅಂಥೇಳಿ ನೀವು ನೋಡ್ಕೊಂಡು ಬರುವಂತ್ರಂತ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲರೂ ಹಿಂದಿನ ದಿನ ಯುಗಾದಿ ಹಬ್ಬ ಮಾಡಿ ಆಯಿತು. ಇವತ್ತೆಲ್ಲರೂ ಈ ಬೆಂಗಳೂರಲ್ಲಿ ನಾನ್ ವೆಜ್ಜು ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ ಇನ್ನೂ ಆ್ಯಕ್ಚುಲಿ ಇವತ್ತು ಹಬ್ಬ ಐತಿ ನಮ್ಮದು. ನಮ್ಮ ಕಡೆ ಎಲ್ಲ ಇವತ್ತು ಹೋಳಿಗೆ ಹಬ್ಬ ಅಂತ ಹೇಳಿನೇ ಮಾಡ್ತಾರೆ. ಮುಂದೆ ಬರ್ರಿ ಅದು ಹೆಂಗೆ ಏನು ಅಂಥೇಳಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈ ಜ್ಯೂಸ್ ಹೆಂಗೆ ಮಾಡಿದೆ ಏನು ಅಂಥೇಳಿ ಈಗ ನೋಡ್ಕೊಂಡು ಬರ್ರಿ. ಒಬ್ಳಿಗೆ ಅಲ್ಲ ಅಂಥೇಳಿ ಒಂದು ಬೀಟ್ರೋಟು, ಒಂದು ಏನಂತ ಹೇಳಿದರೆ ಉಪ್ಪಿಟ್ಟು ಮಾಡಿದ್ನಲ್ಲ, ಒಂದು ಅರ್ಧ ಕ್ಯಾರೆಟ್ ಅದಕ್ಕೆ ಹಾಕಿದೆ. ಇನ್ನೊಂದು ಅರ್ಧ ಕ್ಯಾರೆಟ್ ಅಷ್ಟೇ, ಅದು ಕ್ಯಾರೆಟ್ ಹಾಕಬೇಕು ಅಂತೇನಿರಲಿಲ್ಲ. ಬಟ್ ಅದಿಷ್ಟಿತ್ತಲ್ಲ ಕ್ಯಾರೆಟು ಅಂತ, ಕ್ಯಾರೆಟು, ಡೇಟ್ಸು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ತುರಿದೆ. ದೊಡ್ಡದು ಹಾಕಿದರೆ ಸುಮ್ಮನೆ ಮಿಕ್ಸಿನೂ ಹಾಳಾಗ್ಬಿಡ್ತೈತಿ, ಜಾರ್ ಹಾಳಾಗ್ಬಿಡ್ತೈತಲ್ಲ. ಹಾಗಾಗಿ ಎರಡೂ ತುರ್ಕೊಂಡು ಡೇಟ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ದಿನ ಈ ರೊಟೀನ್ ಮಾಡೋಣ ಅಂತ ಮಾಡೇನ್ರಿ. ಹೆಲ್ತಿಗೂ ಒಳ್ಳೆಯದು. ಬ್ಲಡ್ ಕೂಡ, ಬೀಟ್ರೋಟು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ಟಾರ್ಟಿಂಗಾಗಿ ಹೇಳಿದ್ನಲ್ಲ ಯಾಕೆ ಕುಡಿಯಾಕೊಂತೀನಿ ಏನು ಅಂಥೇಳಿ. ಆ ಕಾರಣಕ್ಕೆ ಈ ಥರ ಮಾಡ್ಕೊಳ್ಳೋದು ನೋಡ್ರಿ. ಬೇಕಂದರೆ ಸಕ್ಕರೆ ಹಾಕ್ಕೋಬೇಕು, ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಏನು ಹಾಕ್ಕೊಳ್ಳಿಲ್ಲ, ಹಾಲು ಹಾಕಿಲ್ಲ, ಸಕ್ಕರೆನೂ ಹಾಕಿಲ್ಲ. ಕಲ್ ಸಕ್ಕರೆ ಬರುತ್ತೆ ನೋಡಿ, ಕೆಂಪು ಕಲ್ ಸಕ್ಕರೆ ಹಾಕಿದ್ರೆ ಇನ್ನೂ ತಂಪು. ಫೈನಲಿ ರೆಡಿ ಆಯಿತು. ನಾನು ಕೂಡ ಒಂದು ಗ್ಲಾಸ್ ಕುಡಿದೆ ಬೆಳಗ್ಗೆ. ಇವ್ರು ಹೋದ್ಮೇಲೆ ಮಾಡ್ಕೊಂಡು ಕುಡಿದೆ.
ಅದಾದಮೇಲೆ ಅದು ಕುಡ್ದಿದ್ನಲ್ಲ ಅಂತೇಳಿ ಇನ್ನೂ ಹೊಟ್ಟೆ ಹಸಿವಾಗಿದ್ದಿಲ್ಲ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಅವರು ತಿಂದು ಹೋದರು. ಈಗ ನಾನು ತಿನ್ನಕ್ಕೆ ಕುಂತೀನಿ. ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ಒಂದು ಕಪ್ ಚಾ, ಉಪ್ಪಿಟ್ಟಿನ ಜೊತೆಗೆ ಒಂದು ಕಪ್ ಚಾ ಇಲ್ಲ ಅಂದ್ರೆ ಉಪ್ಪಿಟ್ಟು ತಿನ್ನಂಗೆ ನನಗಿಲ್ಲ. ನಮಗಂತೂ ಉಪ್ಪಿಟ್ಟು ಮಾಡೋದ ಕಡಿಮೆ ನಾವು. ಹಾಗಾಗಿ ಉಪ್ಪಿಟ್ಟು ತಿಂದು ಚಾ ಕುಡ್ತಾ ಇದ್ದೀನಿ ವ್ಲಾಗ್ನ. ಸೊ ಬೆಳಗ್ಗೆ ಎಲ್ಲ ನೋಡಿದ್ರಿ. ಅದಾದಮೇಲೆ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದು, ಕಸ ಒನ್ ಟೈಮ್ ಆಗಿತ್ತು ಬೆಳಗ್ಗೆ, ಬಟ್ ಸಮಾಧಾನ ಆಗಲ್ಲ ಸ್ನಾನ ಮಾಡ್ಬೇಕಂತ ಹೇಳಿದರೆ. ಇನ್ನೊಂದು ಟೈಮ್ ಕಲ್ಲು ಒರೆಸ್ಬೇಕಂತ ಹೇಳಿದರೆ ಇನ್ನೊಂದು ಟೈಮ್ ಕಸ ಹೊಡ್ಕೊಳ್ಳೇಬೇಕಲ್ಲ. ಹಂಗೆ ಕಸ ಮತ್ತೊಂದು ಸಲ ಗುಡಿಸ್ಕೊಂಡು ಕಲ್ಲು ಒರೆಸ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿದೆ. ಸೊ ಏನಪ್ಪ ಅಂತ ಹೇಳಿದರೆ, ಹಿಂದಿನ ಬ್ಲಾಗಲ್ಲೇ ನೋಡಿರ್ತೀರ, ನಮ್ಮ ಕಡೆ 2 ದಿನದ ಯುಗಾದಿ ಹಬ್ಬ ಇರ್ತೈತಿ. ಸೊ ನಿನ್ನೆ ಎಲ್ಲ ಅಂದರೆ ನಮ್ಮ ಕಡೆ ಅಂತ ಹೇಳಿದರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ನಿನ್ನೆ ಯುಗಾದಿ ಹಬ್ಬ ಮಾಡಿ ಇವತ್ತಿನ ದಿನ ನಾನ್ ವೆಜ್ಜು ಅನ್ನ ಹೇಳಿ ಆ ಥರ ಎಲ್ಲ ಮಾಡ್ತಾರೆ. ಹೋಳಿಗೆ ಹಬ್ಬ ಅಂತ ಹೇಳಿ ನಿನ್ನೆನೇ ಮಾಡ್ತಾರೆ. ಬಟ್ ನಮ್ಮ ಕಡೆ ಏನಂತ ಹೇಳಿದರೆ ಯುಗಾದಿ ಹಬ್ಬದ ದಿನ ನೀವು ಹಿಂದಿನ ಬ್ಲಾಗಲ್ಲೇ ನೋಡಿರ್ತೀರ, ಶಾವ್ಗೆ ಬೇವು ಅಂತ ಹೇಳಿ ಮಾಡ್ತಾರೆ. ಸೊ ಅದಾಗಿ ಮಾರನೇ ದಿನ ಹೋಳಿಗೆ ಹಬ್ಬ ಅಂತ ಹೇಳಿ ಹೋಳಿಗೆ ಮಾಡಿ ಅದನ್ನ ನೈವೇದ್ಯ ಮಾಡಿ ಇವತ್ತು ಚಂದ್ರ ಕಾಣಿಸ್ತಾನೆ. 2ನೇ ದಿನ ಚಂದ್ರ ಕಾಣೋದು. ಚಂದ್ರನ ನೋಡಿ ಅಂದರೆ ಅದಕ್ಕೆ ಚಂದ್ರನ ಕೈ ಮುಗ್ದು ಹಿರಿಯರು ಯಾರು ಇರ್ತಾರೆ ಅವ್ರಿಗೆಲ್ಲ ನಮಸ್ಕಾರ ಮಾಡಿ, ಮನೇಲಿ ಹಿರಿಯರೆಲ್ಲ ಇರ್ತಾರಲ್ಲ ಸೊ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಕಾಲು ಬಿದ್ದು, ಆಮೇಲೆ ನಿಯರ್ ಹತ್ರನೇ ಯಾವ ದೇವಸ್ಥಾನ ಇರುತ್ತೆ ಸೊ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋ ಪದ್ಧತಿ ನಮ್ಮ ಕಡೆ ಐತಿ. ನಮ್ಮ ಕಡೆ ಇವತ್ತಿನ ದಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಣು ದೇವರು ಲಾಸ್ಟ್ ಟೈಮ್ ದ್ಯಾಮವ್ವನ ಜಾತ್ರೆ ಅಂತ ಹೇಳೈತಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ದರ್ಶನ ಮಾಡಿಕೊಂಡು ಉಡಿ ಕೊಡೋದು ಎಲ್ಲ ಮಾಡ್ತಾರೆ. ಸೊ ಚಂದ್ರನ ನೋಡಿ ಎಲ್ಲ ಮುಗಿಸ್ಕೊಂಡು ಹೋಗಿ ಬರ್ತಾರೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಕಡೆ ಹೋಳಿಗೆ ಅಂತ ಹೇಳಿ ಮಾಡ್ತಾರೆ. ಜೊತೆಗೆ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಮಾವಿನ ಹಣ್ಣು ಏನಾದರೂ ಸಿಕ್ಕಿದ್ರೆ ಜೊತೆಗೆ ಮಾವಿನ ಹಣ್ಣು ಶೀಕರಣೆ ಮಾಡಿಕೊಂಡು ಹೋಳಿಗೆ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತೋ ಊರ ಕಡೆ ಎಲ್ಲ ಸಿಗಲ್ಲ, ಹಾಗಾಗಿ ಹೋಳಿಗೆ ಮಾಡ್ತಾರೆ. ಇವತ್ತಿನ ದಿನ ಹೋಳಿಗೆ ಅಷ್ಟೇ ಮಾಡ್ತಾರೆ. ಹಾಗಾಗಿ ನಾನು ಕೂಡ ನಾವೇನು ಪದ್ಧತಿ ಮಾಡ್ಕೊಂಬಂದಿರ್ತೇವೆ ನಮ್ಮ ಸೈಡ್ ಏನಿರ್ತೈತಿ ನಾನು ಹಂಗೆ ಮಾಡೋದು. ನಾನು ಬೆಂಗಳೂರು ಸೈಡ್ ನಂಗೆ ಯಾವ ಪದ್ಧತಿನೂ ಮಾಡಲ್ಲ ಹಬ್ಬ ಹರಿದಿಂದಾಗ. ಹಾಗಾಗಿ ಇವತ್ತಿನ ದಿನ ನಾನು ನೆನ್ನೆ ಹೋಳಿಗೆ ಮಾಡಿಲ್ಲ, ಇವತ್ತಿನ ದಿನ ಹೋಳಿಗೆ ಮಾಡಬೇಕು. ಹೋಳಿಗೆ ಸಾರು, ಅಕ್ಕಿ ಪಾಯಸ ಎಲ್ಲ ಮಾಡ್ತಾರೆ. ಸೊ ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಕುಂದ್ರಲ್ಲ. ಹೋಳಿಗೆ ಪಚಡಿ, ಏನಾದ್ರು ಒಂದು ಬದನೆಕಾಯಿ ಪಲ್ಯ, ಅನ್ನ ಮತ್ತು ಹೋಳಿಗೆ ಸಾರು ನಾನು ಹೆಂಗೆ ಮಾಡ್ತೀನಿ ಅಂದರೆ ನಾನು ರುಬ್ಬಿ ಎಲ್ಲ ಮಾಡಲ್ಲ. ಸೊ ಹೆಂಗೆ ಮಾಡ್ತೀನಿ ಏನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ಬರ್ರಿ. ಸೊ ಇವತ್ತಿಂದ ಏನಂತ ಈ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ಕಂಟಿನ್ಯೂಯೇಷನ್ ವ್ಲಾಗ್, ಅಂದರೆ ಯುಗಾದಿಯ 2ನೇ ದಿನದ ಯುಗಾದಿ ಹಬ್ಬ. ಸೊ ಬರ್ರಿ, ಈಗ ಬೇಳೆ ಹಾಕ್ಬೇಕು. ನಾನು ಬೇಳೆ ಹಾಕಿ ಮತ್ತು ಹಿಟ್ಟೆಲ್ಲ ಕಲಸಿಡ್ಬೇಕು. ಹಾಗಾಗಿ ಬರ್ರಿ. ಈಗ ಹೋಳಿಗೆಗೆ ನಾವು ಲಾಸ್ಟ್ ಟೈಮ್ ವಿಶಿಲ್ ಮಾಡ್ಕೊಂಡೆ, ಒಂದು 2 ವಿಶಿಲ್ಗೆನ ಬೇಳೆ ಅಷ್ಟು ಬೆಂದು ಹೋಗ್ಬಿಟ್ಟಿತ್ತು. ಅದಕ್ಕೆ ಬೇಡ ಅಂಥೇಳಿ ಸಪ್ರೇಟ್ ಹೊರಗನ ಏನು ಮಾಡೀನಿ, ಬೇಳೆ ಬೇಯಕ್ಕೆ ಹಾಕೀನಿ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ಬಿಡ್ತೀನಿ. ಸೊ ಈಗ ಬೇಳೆ ಬೇಯಕ್ಕೆ ಹಾಕಿದ್ದೀನಿ, ಬರ್ರಿ. ಹಂಗಾಗಿ ಹೊರಗಡೆನೇ ಬೇಳೆ ಬೇಯಿಸೋದ್ರಿಂದ ನೀರು ಒಂದು ಸ್ವಲ್ಪ ಚಲೋ ಮಾಡಿ ಸಿಗ್ತೈತಿ ಸಾಂಬಾರು ಮಾಡೋಕೆ. ಮತ್ತು ಬೇಳೆನೂ ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಬೇಯಿಸ್ಕೋಬೋದು. ಇನ್ನೂ ಟೈಮ್ ಐತಿ. ನಮ್ಮದು ಹೋಳಿಗೆ ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕಲ್ಲ. ಸೊ ಇವರು ಇಬ್ಬರೂ ಇರಲಿಲ್ಲ. ಇಬ್ಬರು ಇಲ್ಲ ಅನ್ನೋದಕ್ಕಿಂತನೂ ನಾನು ಯಾವಾಗ ಅಡುಗೆ ಮಾಡಿದ್ರು ನೈಟಿಗೆ ಮಾಡೋದು, ಬಿಸಿದೇ ತಿನ್ನಲಿ, ರಾಜು ಡ್ಯೂಟಿಗೆ ಹೋಗಿರ್ತಾನಲ್ಲ ಅಂಥೇಳಿ ಹೋಳಿಗೆ ಆಗಲಿ ಪ್ರತಿಯೊಂದು ರೊಟ್ಟಿ ಬಿಸಿ ಅಂತ ಹೇಳಿದರೆ ನಾನು ನೈಟಿಗೇನೆ ಮಾಡೋದು. ಹಾಗಾಗಿ ಹೊರಗಡೆ ಆರಾಮ್ ಬೇಯಿಸಕ್ಕೆ ಹಾಕಿದೆ. ಇನ್ನು ಹೆಸರುಬೇಳೆ ಕೋಸಂಬರಿಗೆ ಬೇಕಿತ್ತಲ್ಲ, ಅದಕ್ಕೆ ಅದನ್ನು ಈಗಲೇ ನೆನೆಸ್ಬಿಟ್ಟೆ. ಸ್ವಲ್ಪ ಬೇಳೆ ಎಲ್ಲ ಬೇಯಲಿ, ಅಷ್ಟರಾಗನೇ ಹಿಟ್ಟು ಕಲಸಿಡೋಣ ಅಂತ. ನಮ್ಮ ಮನೆಯಲ್ಲಿ ನಾವು ಹೋಳಿಗೆ ಮಾಡೋದು ಮೈದಾದಿಂದ ಮಾಡಲ್ಲ, ಇದು ಚಪಾತಿ ಹಿಟ್ಟಿಂದನ ಮಾಡೋದು. ಹಾಗಾಗಿ ಚಪಾತಿ ಹಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನೆನಿಬೇಕಲ್ಲ. ಮೈದಾ ಆದ್ರೆ ಒಂದು 2 ಅವರ್ ನೆಂದ್ರೆ ನಡೆದು ಬಿಡ್ತೈತಿ. ಇದು ಚಪಾತಿ ಹಿಟ್ಟು ಅದು ಹೊಳ್ಸಾಕನ ಆಗಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆಂದುಬಿಡಲಿ, ಭಾಳ ಚಲೋ ಮಾಡಿ ನೆನಿಲಿ ಅಂಥೇಳಿ ಕಲಸಿಟ್ಟೆ. ಅದಾದಮೇಲೆ ಏನಾಯ್ತು, ಎಲ್ಲ ಬೇಳೆ ಎಲ್ಲ ಬೆಂದಮೇಲೆ ನೀರು ತೆಗೆದಿಟ್ಟು ಬೇಳೆ ಬಸ್ತು ಬೆಲ್ಲ ಹಾಕಿದೆ. ಆದರೂ ಯಾಕೋ ಒಂದು ಸ್ವಲ್ಪ ನೀರಾದಂಗೆ ಆಯ್ತು. ಅದಕ್ಕೆ ಕೊಬ್ಬರಿ ಇತ್ತು, ಹಬ್ಬದ ನಿನ್ನೆ ಹೊಡೆದಿದ್ದು ಕಾಯ್ದು ಕೊಬ್ಬರಿ ಇತ್ತು. ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ. ನಾನು ಯಾವಾಗ ಹೋಳಿಗೆ ಮಾಡಿದ್ರು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ತೀನಿ. ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತಿ. ನಂಗೆ ತಿನ್ನಂಗೆ ಆಗಲ್ಲ ಒಬ್ಬಟ್ಟು, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ರೆ, ನಂಗೆ ಕೊಬ್ಬರಿ ಹೋಳಿಗೆ ಇಷ್ಟ ಅಲ್ಲ, ಕೊಬ್ಬರಿ ಹಾಕಿದರೆ ಚಲೋ ಅಂತ ಅನಿಸ್ತೈತಿ ಅಂಥೇಳಿ ಕೊಬ್ಬರಿ ಹಾಕಿ ಸೈಡಿಗೆ ಇಟ್ಟೆ. ಅದು ನೀರು ಬಸ್ತಿದ್ನಲ್ಲ, ಸೊ ಅದು ನೀರು. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿದ್ರೆ ಪಚಡಿ ಪಲ್ಯ ಬೇಕಲ್ಲ, ಅದಕ್ಕೆ ಆ ಕಾರಣಕ್ಕೆ ನಮ್ಮ ಲೇಔಟಾಗಿರೋ ಒಬ್ಬ ಅಕ್ಕ ಅವ್ರ ಊರಿಗೆ ಹೋದ ಬದ್ನೆಕಾಯಿ ತಂದಿದ್ರಂತೆ. ಸೊ ಒಂದು 4 ಬದನೆಕಾಯಿ ಕೊಟ್ಟಿದ್ರು, ಅದನ್ನೇ 1-2 ಬದನೆಕಾಯಿ ಪಲ್ಯ ಮಾಡಿದೆ.
ಇದು ಏನಂದರೆ ಮುಳುಗಾಯಿ ಹೀರಿಕಾಯಿ ನೈವೇದ್ಯಕ್ಕೆ ನಮ್ಗೆ ಅದ ಚಲೋ ಅಂತ ಅನಿಸ್ತೈತಿ. ಈ ಕಡೆ ಬೇರೆ ಬೇರೆ ಎಲ್ಲ ಮಾಡ್ತಾರೆ, ನಮ್ಮ ಕಡೆ ಮುಳುಗಾಯಿಗೆ ಎಣ್ಗಾಯಿ ಅದೇ ಥರ ಮುಳುಗಾಯಿ ಮತ್ತು ಹೀರಿಕಾಯಿ ಮಾಡಿದ್ರೆ ಚಲೋ ಅನಿಸ್ತೈತಿ. ಇನ್ನು ಇದು ನಾನು ಸಾಂಬಾರಿಗೆ ಹೋಳ್ಗೆ ಸಾಂಬಾರಿಗೆ ಕಟ್ಟಿನ ಸಾಂಬಾರು ಅಂತಾರೆ, ಹೋಳ್ಗೆ ಸಾಂಬಾರು ಅಂತಾರೆ. ನಾನು ಹಂಗೆ ಮಾಡಲ್ಲ. ರಸದ ಥರ ಯಾವಾಗಲೂ ನಾನು ನೀರು ಬಸ್ತಿಟ್ಕೊಂಡಿರ್ತೇನಲ್ಲ ಅವಕ್ಕೆ ಈ ಥರ ಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ, ಈರುಳ್ಳಿ ಇವನ್ನೆಲ್ಲವನ್ನು ಹಾಕಿ ಚಲೋ ಮಾಡಿ ಫ್ರೈ ಮಾಡ್ಕೊಂಡು ಟೊಮ್ಯಾಟೊನ ಆದಷ್ಟು ನಿಮ್ಗೆ ಹುಳಿ ಜಾಸ್ತಿ ಬೇಕು, ಹುಳಿ ಜಾಸ್ತಿ ಅಂದರೆ ಟೊಮ್ಯಾಟೊದ ಇರಲಿ ಒಂದು ಸ್ವಲ್ಪ ಸಾಂಬಾರು ಅಂದರೆ 1-2-3 ಟೊಮ್ಯಾಟೊ ಜಾಸ್ತಿನ ಹಾಕ್ಯಬೋದು. ನನಗೆ ರಾಜುಗೆ ಇಬ್ಬರಿಗೆ ಆಗಿಬಿಟ್ಟಿದ್ರೆ ನಾನು ಒಂದೇ ಟೊಮೆಟೊ ಹಾಕ್ಬಿಡ್ತಿದ್ದೆ. ಬಟ್ ಇನ್ನೊಂದು ಟೊಮೆಟೊ ಎಕ್ಸ್ಟ್ರಾ ಇರಲಿ ಅಂತೇಳಿ 1-2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನು ಕೂಡ ಹಾಕಿದೆ. ಆ ಟೊಮ್ಯಾಟೊನು ಕೂಡ ಸರಿ ಮಾಡಿ ಮ್ಯಾಶ್ ಆಗ್ಬೇಕಿಲ್ಲ ಅಂದ್ರೆ ಇದು ಟೊಮೆಟೊ ಬಂದುಬಿಡ್ತು ಅಂದ್ರೆ ರಾಜು ತಿನ್ನೋಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಒಂದು ಸ್ವಲ್ಪ ರಸಮ್ ಪೌಡ್ರ್, MTR ರಸಮ್ ಪೌಡ್ರ್ ಬರ್ತದಲ್ಲ, ಆ ರಸಮ್ ಪೌಡ್ರು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದಾದಮೇಲೆ ನೀರು ತೆಗೆದಿಟ್ಟಿದ್ನಲ್ಲ ಇದನ್ನು ನೀರು ಒಂದು ಸ್ವಲ್ಪ ಬೇಳೆನೂ ಇತ್ತು ಕೆಳಗಡೆ. ಆ ಹೂರಣ ರೆಡಿ ಮಾಡ್ಕೊಂಡಲ್ಲ ಸ್ಟಾರ್ಟಿಂಗ್ ಅದನ್ನೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಬೆಲ್ಲ ಹಾಕೋದು ಬೇಡ, ಅದನ್ನು ಹಾಕಿದರೆ ಒಂದು ಸ್ವಲ್ಪ ಕಟ್ಟಿನ ಸಾರಿನ ಫ್ಲೇವರ್ ಥರನ ಬರ್ತೈತಿ ಅಂಥೇಳಿ. ಬೇಕಂದ್ರೆ ಖಾರ ಪುಡಿ ಹಾಕೋಬೋದು, ಇಲ್ಲಾಂದ್ರೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೀನಿ, ಪೆಪ್ಪರ್ ಹಾಕೇನಲ್ಲ ಸಾಕು, ಅಷ್ಟ್ರ ಮಟ್ಟಿಗೆ ಸಾಕು ಅಂಥೇಳಿ ಖಾರ ಇಳ್ಳಗದಾನ. ಫೈನಲಿ ನಾನು ನೋಡ್ರಿ ಚಸ್ಮಾನು ಹಾಕ್ಯಂಬಂದಿದ್ದಿಲ್ಲ, ಆದರೂ ನಾನಿಲ್ಲಿ ಮೇಲೆ ಹತ್ತಿರೋದಕ್ಕೆ ನಮ್ಮ ಲೇಔಟ್ನಾಗಿರೋ ಅಕ್ಕ ನೋಡಿ ಕಾಣಿಸ್ತಾ ಇದ್ದಾನೆ ನೋಡು ಅಂಥೇಳಿ ಕಾಲ್ ಮಾಡಿ, ಎಲ್ಲಿ ಅಂದರೆ ಅಕ್ಕ ಕಾಲ್ ಮಾಡಿ ಈ ಬ್ಲ್ಯಾಕ್ ಮೋಡ ಐತಿ, ಅದ್ರ ಮೇಲೆ ಕೆಂಪು ಮೋಡ ಐತಿ, ಅದ್ರೊಳಗೆ ಕಾಣಕತ್ತಾನ ನೋಡು ಅಂತ ಹೇಳಿದ್ರು. ಸೊ ಫೈನಲಿ ನಾನು ಕೂಡ ಚಂದ್ರನ ನೋಡಿದೆ. ತಳ್ಳಗಿದ್ದಾನೆ ಚಂದ್ರ, ಇದ್ರಲ್ಲಂತೂ ಏನು ಕಾಣೋದೇ ಇಲ್ಲ ಅವನು. ಇದು ಹೆಂಗೆ ಕಾಣಿಸ್ತತಿ ಹಂಗೆ ಕಾಣಕತ್ತತಿ, ಇಲ್ಲಂತೂ ಏನು ಕಾಣೋದಿಲ್ಲ ವಿಡಿಯೋದಾಗ. ಹೇಳಷ್ಟು ನಮ್ಮೂರಾಗ ಹೆಂಗೆ ನೋಡ್ತೇವೆ ನಾವು, ಚಂದ್ರನ್ ನೋಡಕ್ಕೆ ನಿಂತ್ರ ಅಲ್ಲಿ ಕಾಣಕತ್ತಾನ, ಇಲ್ಲಿ ಕಾಣಕತ್ತಾನ. ಇವ್ರ ಅಪ್ಪಾಜಿ ನೋಡಿದ್ರೆ ಚಂದ್ರ ಅದೊಂಥರ ಆ ಫೀಲಿಂಗ್ಸ ಒಂಥರ ಚಂದ. ಇವ್ರ ಅಪ್ಪಾಜಿ ಹೆಸರು ಚಂದ್ರು ಅಂಥೇಳಿ ನಾವೆಲ್ಲರೂ ಚಂದ್ರನ ನೋಡಕ್ಕಂತ ನಿಂತಾಗ ಇಲ್ಲೇ ಬಂದ ನೋಡ್ರಿ ಚಂದ್ರ, ಇಲ್ಲೇ ಬಂದ ನೋಡ್ರಿ ಅಂದ್ರೆ ಎಲ್ಲದಾನ ಅಂತ ಕೇಳ್ತಿದ್ರು. ಇವ್ರ ಅಪ್ಪಾಜಿನ ತೋರಿಸಿ ಇವನ್ನ ನೋಡ್ರಿ ಕೈ ಮುಗಿರಿ ಅಂತ ಅಂತಿದ್ವಿ. ಅದೊಂಥರ ನಮ್ಮ ಏರಿಯಾದಾಗ ಒಂಥರ ಹಬ್ಬ ಇವತ್ತು. ಚಂದ್ರನ ನೋಡೋದು ಅಂದ್ರೆ ಒಂಥರ ಹಬ್ಬ, ಹೌದಿಲ್ಲ? ಎಲ್ಲಾರು ಬೇಷಾಗ ಹೋಳ್ಗಿ ತಿಂದು, ಅಕ್ಕಿ ಉಗ್ಗಿ ತಿಂದು, ಮುಳ್ಗಾ ಪಲ್ಯ ತಿಂದು ಬೇಷಂಗೆ ಹೊಡೆದು ಚಂದ್ರನ ನೋಡಾತಿರ್ತಾರ. ಇವತ್ತು ನಾವು ಚಂದ್ರನ ನೋಡಿ ಆಮೇಲೆ ಇವತ್ತು ಹೋಳಿಗೆ ಊಟ ಮಾಡೋದು. ಇಷ್ಟು ಕಾಣಿಸಿಲ್ಲ ಅನ್ಸುತ್ತೆ, ನಿನ್ನೆ ಕಾಣಿಸಿರಲ್ಲ, ಕಂಡಿರೋದೇ ಇಲ್ಲ, ಇವತ್ತು ಕಾಣಿಸ್ತಾನ. ಮಾಡ್ಯಾರಂತ ರಂಜಾನ್ ಇವತ್ತು. ಸೊ ಹಂಗಾಗಿ ನಾವೀಗ ಚಂದ್ರನ ನೋಡಿ ಇನ್ನೂ ಹೋಳಿಗೆ ಮಾಡಿಲ್ಲ. ನಾನು ಹೋಳಿಗೆ ಮಾಡ್ಬೇಕು. ಇವ್ರಿಬ್ರು ಇದ್ದಿದ್ರೆ ಮಧ್ಯಾಹ್ನ ಮಾಡಿಬಿಡ್ತಿದ್ದೆ. ಇವ್ರಿಗೆ ರಂಜಾನು ಇಲ್ಲ, ಏನೂ ಇಲ್ಲ, ಯಾವ ರಜನೂ ಇಲ್ಲ. ಏನು ಮಾಡ್ತೀರಿ, ಹಿಂಗೈತಿ ಪರಿಸ್ಥಿತಿ ನೋಡ್ರಿ. ಅಕ್ಕನ ನನಗೆ ಫೋನ್ ಮಾಡಿ ಹೇಳಿ ಅಲ್ಲೈತೆ ನೋಡ್ಲತ್ತಾ, ಇಲ್ಲೈತೆ ನೋಡ್ಲತ್ತಾ ಅಂತ ಹೇಳಿದ್ದು. ಅಂದರೆ ತಳ್ಳಗಿರ್ತಾನಲ್ಲ, ಈಗ ಅಮಾವಾಸ್ಯೆ ಮುಂದೆ ಅಂತ ಹೇಳಿದರೆ ತುಂಬ ಡಾರ್ಕ್ ಆಗಿರಲ್ಲ, ಅದೇ ಹುಟ್ಟುತ್ತಾ ಇರ್ತಾನಲ್ಲ, ತಳ್ಳಗಿರುತ್ತೆ, ಹಂಗೆ ಕಾಣಿಸೋದೇ ಇಲ್ಲ ಚಂದ್ರ. ಅದಕ್ಕೆ ಅಕ್ಕ ಹೇಳಿದ ಮೇಲೆ ಕಾಣಿಸ್ತು, ನೋಡಿದ್ವಿ. ಆಮೇಲೆ ರಾಜುನು ಬಂದ, ಇವಳು ಕೂಡ ಬಂದ್ಲು. ಇಬ್ಬರೂ ಸೇರ್ಕೊಂಡು ಎಲ್ಲ 3 ಜನ ನೋಡಿ ಉದಿನ ಕಡ್ಡಿ ಹಚ್ಚಿ ಬೆಳಗಿ. ಇನ್ನೊಂದು ಈ ಚಂದ್ರನ ಗಣೇಶ ಚತುರ್ದಶಿ ದಿನ ಗಣೇಶ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ಬಟ್ ಈ ಚಂದ್ರನ ಈ ಟೈಮಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಬೈ ಚಾನ್ಸ್ ಏನಾದರೂ ಚಂದ್ರನ ನೋಡಿ ಅಪವಾದ ಆ ಥರ ಏನಾದರೂ ಆಗಿದ್ದರೆ ಈ ಚಂದ್ರನ ನೋಡೋದ್ರಿಂದ ಆ ಕಳಂಕ ಕಳೆಯುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಹಾಗಾಗಿ ಈ ಚಂದ್ರನ ಮುದ್ದಾಮ್ ನಾವು ಹುಡುಕಿ ನೋಡಲೇಬೇಕು. ಏನು ಚಂದ್ರಮಾನ ಯುಗಾದಿ ಅಂತಲೇ ಯುಗಾದಿ ಹಬ್ಬದ ವರ್ಷದೊಳಕು ಅಂತ ಹೇಳ್ತಾರೆ. ಯುಗಾದಿ ಹಬ್ಬದ ಮಾರನೇ ದಿನ ಕಡೆ ಬಾ. ಯಾರ್ಯಾರಿಗೆಲ್ಲ ಚಂದ್ರ ಕಂಡಾನ, ನಮ್ಗಂತೂ ಚಂದ್ರ ಕಂಡ, ಕೈ ಮುಗಿದ್ವಿ, ಉದಿನ ಕಡ್ಡಿನೂ ಬೆಳಗಿದ್ವಿ. ಇಲ್ಲೇ ಒಂದು ದೇವಸ್ಥಾನ ಐತಿ, ಕೈ ಮುಗಿದ ದೇವಸ್ಥಾನ. ಆಮೇಲೆ ಹೋಳ್ಗೆ ಮಾಡ್ತೇನೆ, ಬಿಸಿಸೇವು ಹೋಳ್ಗೆ ತಿಂತಾರ. ಸೊ ನಿಮಗೆಲ್ಲ ಹೆಂಗೆ ಚಲೋ ಚಂದ್ರ ಕಣ್ಣ ಇಲ್ಲ, ಅದ್ರಾಗೂ ನಮ್ಮ ಅಶೋಕಣ್ಣ ಇದ್ದಿದ್ರ ಅಲ್ಲಿ ಕಾಣಿಸ್ ನೋಡ,
ಅಲ್ಲಿ ಕಾಣ್ತ ನೋಡು ಅಂತಂದು ಎಲ್ಲಿ 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 ಅಂತಂದು ನೋಡ್ತಿದ್ವಿ ನಾವು. ಹಂಗೆ ಅದೊಂದು ಚಂದಲ್ಲ. ಎಷ್ಟು ಮಿಸ್ ಮಾಡ್ಕೊಳಕತ್ತೀಯಲ್ಲ ನೀನು. ನಾನಂತರ 10 ವರ್ಷ ಆತ್ಬಿಡು ಮಿಸ್ ಮಾಡ್ಕೊಂಡೆ. ನೀನು ಈ ವರ್ಷ ಮಿಸ್ ಮಾಡ್ಕೊಂಡಿಯಲ್ಲ. ಇರಲಿ ಈ ಬಿಲ್ಡಿಂಗ್ ಒಳಗೂ ನಮ್ಮ ಚಂದ್ರಖಂಡ ಅಂದ್ರೆ ಗ್ರೇಟ್. ಕತ್ಲಾಕಿ ಅಂತ ಬಂದಂಗೂ ಈಗ ನೀಟಾಗ ನಾನು ವಿಡಿಯೋದಾಗ ನನ್ನ ಮೊಬೈಲ್ನಾಗ ಚಂದ್ರ ಕಾಣಕುಂತ. ಫೈನಲಿ ನೀವು ನೋಡ್ರಿ ಚಂದ್ರ ಕಣ್ಣ ಇಲ್ಲ ಅಂತ ಹೇಳಿ ಬೆಳಗ್ಗೆ. ಹಾಗಾಗಿ ನಾವು ಕೂಡ ಚಂದ್ರನ ನೋಡ್ವಿ. ಹತ್ತತ್ರ ಲೇಟ್ ಆದಂಗೂ ಚೆನ್ನಾಗಿ ಕಾಣಕುಂತ. ಅದಾದಮೇಲೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಮುನೇಶ್ವರನ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಕೈ ಮುಗಿದು, ನಮ್ಮ ಕಡೆ ವಾಡಿಕೆನ ಹಂಗಿರೋದು ಚಂದ್ರ ನೋಡತ್ಲೆ ಹೋಗಿ ದೇವಸ್ಥಾನಕ್ಕೂ ಕೈ ಮುಗಿದು ಬರೋದು ಅಂಥೇಳಿ. ಹಾಗಾಗಿ 3 ಜನ ಹೋಗಿ ಕೈ ಮುಗಿದ್ವಿ. ರಂಗೋಲಿ ನೋಡ್ರಿ ಭಾಳ ಚೆನ್ನಾಗಿ ಹಾಕ್ತಾರೆ ಈ ದೇವಸ್ಥಾನದ ಬಾಗಿಲ್ದಾಗ. ಯಾವಾಗ್ಲೂ ನಾನು ಹೊರಗಡೆಯಿಂದನೇ ನೋಡ್ತಿದ್ದೆ. ಇಲ್ಲಿ ಸೊಪ್ಪು ಹಚ್ಚಿರ್ತಿದ್ರು. ದಿನ ಸೊಪ್ಪು ತೊಗೊಂಬರಕ್ಕೆ ಹೋದಾಗ ನೋಡಿರ್ತಿದ್ದೆ ರಂಗೋಲಿ ಮಸ್ತ್ ಹಾಕಿದ್ರು. ಈ ಬಿಲ್ಡಿಂಗ್ ಕಾಣಿಸ್ತಾ ಇತ್ತಲ್ಲ ಅದೇ ಬಿಲ್ಡಿಂಗ್, ಯೆಲ್ಲೋ ಕಲರ್ ಡ್ರಮ್ಮಿನ ಎದುರುಗಡೆ ಇರೋ ಬಿಲ್ಡಿಂಗೆ ನಮ್ಮ ಮನೆ. ಆ ವಿಂಡೋದಿಂದ ನೋಡಿದರೆ ದೇವಸ್ಥಾನ ಕಾಣಿಸುತ್ತೆ. ಹಾಗಾಗಿ ಮಧ್ಯಾಹ್ನ ಅಷ್ಟೇ ಮಾಡಿಟ್ಟಿದ್ನಲ್ಲ ಪಲ್ಯ, ಅದಾದಮೇಲೆ ಕೋಸಂಬರಿ ಮಾಡಬೇಕಿತ್ತು, ಇನ್ನು ಹಪ್ಪಳ ಶಾಂಡಿ ಕರಿಬೇಕಿತ್ತು, ಅನ್ನಕ್ಕೆ ಇಡಬೇಕಿತ್ತು. ನೈಟಿಗೆ ಬಿಸಿ ಅದು ಊಟ ಮಾಡಿದ್ರೆ ಆಯಿತು ಅಂಥೇಳಿ ನಮ್ಮ ಯಶು ಬಂದ್ಲು. ಯಾಕೋ ಕೈ ತುಂಬ ನೋಯ್ತಾ ಇತ್ತು ಅನ್ನೋ ಕಾರಣಕ್ಕೆ ಅಕ್ಕಿನೇ ಒಂಚೂರು ಕೋಸಂಬರಿ ಹೆರೆದು ಕೊಡವ ಅಂತಂದೆ. ಹೆರೆದ್ಲಕ್ಕಿ ಅನ್ನಕ್ಕಿಟ್ಟು ಹಪ್ಪಳ ಶಾಂಡಿಗೆ ಎಲ್ಲ ಕರೆದೆ. ಆಮೇಲೆ ಪಚಡಿ ಎಲ್ಲ ಹೆರದ್ಲಕ್ಕಿ ಕೋಸಂಬರಿಗೆ ಹೆರೆದು ಕೊಟ್ಲು. ಇನ್ನು ಹೋಳ್ಗೆ ಒಂದು ಮಾಡೋದು ಇಟ್ಕೊಂಡಿದ್ದೆ. ನಾನ್ಕಿಂತ ಚಲೋ ಮಾಡಕ್ಕಂತಾಳ. ಕಮಾನ್ ಬೇಬಿ ಕಮಾನ್ ನನ್ನ ಕೈಯೊಳಗೆ ಇದ್ದು ಹೋಳ್ಗೆ ಮಾಡೋದು ಕಲ್ತ್ಬಿಟ್ಟೆ. ಕಮಾನ್ ಕೈಯಾಗನೇ ತಟ್ಕೋಬೇಕು ಅದನ್ನ. ಅದಕ್ಕೆ ಹೋಳ್ಗಿನ ನೋಡಿ ಫ್ರೆಂಡ್ಸ್, ಹೋಳ್ಗೆ ಮಾಡ್ತಿದ್ದಾಳೆ ಫ್ರೆಂಡ್ಸ್. ನಾನೇ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಮಾಡವ ಅಂಥೇಳಿ ಆಕೆ ತಟ್ಟು ಕೊಟ್ಲು. ನಾನು ಬೇಯಿಸಕ್ಕೆ ಕುಂತಿದ್ದೆ ನೋಡ್ರಿ. ಏನು 7 ಹೋಳ್ಗೆ ಎಲ್ಲ ಜಾಸ್ತಿನಾರ ಅಲ್ಲ ಏನಲ್ಲ. ನಾನು ಇತ್ತೀಚೆಗೆ ಕಲ್ತಿದ್ದೆ ಹೋಳಿಗೆ ಚೆನ್ನಾಗಿ ಮಾಡೋದು. ಚಪಾತಿ ಹಿಟ್ಟಿನಾಗಂದ್ರೆ ನಮ್ಗೆ ಅಷ್ಟು ಚಲೋ ಮಾಡಿ ಮೊದಲ ನಂಗೆ ಹೋಳ್ಗೆ ಮಾಡೋಕೆ ಬರ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಕಲ್ತಿದ್ದೆ. ಅದ್ರಾಗ ಅಕ್ಕಿನೂ ಮಾಡ್ತೀನಿ ಅಂದ್ಲು. ಸೊ ಹೋಳಿಗೆ ಎಲ್ಲ ಮುಗಿಸಿದ್ವಿ ನೋಡ್ರಿ. ಒಂದು 7 ಹೋಳಿಗೆ ಮಾಡಿದ್ವಿ. ಅದಾದಮೇಲೆ ರಾಜು ಬಂದು ಅವರು ಕೂಡ ಫ್ರೆಶ್ ಆಗಿದ್ರು ಸಾಯಂಕಾಲನ. ಮತ್ತು ಈಗ ಬಂದು ನೈವೇದ್ಯಕ್ಕೊಂದು ರೆಡಿ ಮಾಡಬೇಕಿತ್ತಲ್ಲ. ನಾನು ನಮ್ಗೆ ಮಾರನೇ ದಿನವೇ ಹೋಳಿಗೆ ಮಾಡೋದಲ್ಲ, ಹಾಗಾಗಿ ನೈವೇದ್ಯ ಒಂದು ಮಾಡಬೇಕಿತ್ತು. ಹಾಗಾಗಿ ನೀ ಹೋಳಿಗೆ ಮಾಡಿಬಿಡು, ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿ. ಸೊ ಜೊತೆಗೆ ನೈವೇದ್ಯನೂ ಮಾಡ್ತಾಯಿದ್ದೆ. ಬಿಸಿ ಹೋಳಿಗೆ ಆದರೆ ಹೊಕ್ಕತಿ ತಿನ್ನು ಅಂತ ಅಂದನಂದ್ರೆ ಅವ್ರು ಇರಲೇ ಇಲ್ಲ, ವಾಕಿಂಗ್ ಹೋಗ್ಬಿಟ್ಟಿದ್ರು. ಇದು ಡ್ಯೂಟಿ ಇವತ್ತು ರಂಜಾನ್ ರಜೆ ಕೊಟ್ಬಿಟ್ಟಿದ್ರೆ ಆಗ್ಬಿಡ್ತೈತಿ. ಒಂದೊಂದು ಆಫೀಸ್ಗಳಿಗೆ ರಂಜಾನಿಗೆ ರಜೆ ಕೊಡ್ತಾರೆ, ಒಂದೊಂದು ಆಫೀಸ್ಗಳಿಗೆ ರಂಜಾನಿಗೆ ರಜೆ ಇವ್ರ ಆಫೀಸ್ನೊಳಗೆ ಒಂದು ಸ್ವಲ್ಪ ಕಡಿಮೆನೇ. ಹಿಂದೂಗಳೆಲ್ಲ ಹಬ್ಬಕ್ಕೂ ಕೊಡ್ತಾರೆ, ಸ್ವಲ್ಪ ಇದು ಮುಸ್ಲಿಮ್ಸ್ ಹಬ್ಬಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಕೊಡೋದು. ಒಂದು ಹಬ್ಬಕ್ಕೆ ಈ ವರ್ಷ ರಂಜಾನಿಗೆ ಕೊಟ್ಟರೆ ಮುಂದಿನ ವರ್ಷ ರಂಜಾನಿಗೆ ಕೊಡೋಲ್ಲ, ಆ ಥರ. ಲಾಸ್ಟ್ ಟೈಮ್ ರಂಜಾನಿಗೆ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಆದಷ್ಟು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲವೂ ಇವ್ರ ಆಫೀಸಲ್ಲಿ ಸಿಗೋದು ರೇರು. ಹಾಗಾಗಿ ಇವತ್ತು ಈಕಿಗೂ ರಜೆ ಇರಲಿಲ್ಲ, ಈಕಿನೂ ಹೋಗಿದ್ಲು. ಮಾರ್ಚ್ ತಿಂಗಳು ಬೇರೆ ಅಲ್ಲ, ಹಾಗಾಗಿ ಫೈನಲಿ ನೈವೇದ್ಯಕ್ಕೆ ರೆಡಿ ಮಾಡಿಟ್ಟೆ. ತುಪ್ಪ ಒಂದು ನಾವು ತಿಂದಿದ್ದು ಸಪ್ರೇಟಾಗಿ ತಗೊಂಡಿರ್ತೇವೆ, ಬಟ್ ಆದರೂ ನೈವೇದ್ಯಕ್ಕೆ ಬೇಡ ಅಂತ ಹೇಳಿ ಬಿಟ್ಟೆ. ಒಂದು 2 ನೈವೇದ್ಯಕ್ಕೆ ಇಟ್ಟೆ. ಇಲ್ಲೊಂದು 5-6 ಹೋಳ್ಗೆ ಆಗಿದ್ವು. ಸೊ ಹೋಳ್ಗೆ, ಅನ್ನ, ಸಾಂಬಾರು ಮತ್ತು ಪಚ್ಚಡಿ, ಮುಳುಗಾಯಿ ಪಲ್ಯ ಎಲ್ಲ ರೆಡಿ ಮಾಡಿದೆ. ಇನ್ನೇನು ಊಟ ಮಾಡೋಣ ಬರ್ರಿ, ಎಲ್ಲ ತಂದಿಟ್ಟೆ ಊಟ ಮಾಡೋಣ ಬರ್ರಿ ಅಂಥೇಳಿ. ನಾನು ಮಧ್ಯಾಹ್ನ ಏನೋ ಒಂದು ಸ್ವಲ್ಪ ಇತ್ತು ಅಂತ ತಿಂದಿದ್ದೆ ಅಷ್ಟೇ. ಹೊಟ್ಟೆ ಭಯಂಕರ ಹಶ್ವಾಗ್ಬಿಟ್ಟಿತ್ತು ನನಗೂ. ಇಲ್ಲ, ಸಾಯಂಕಾಲ ಉಪ್ಪಿಟ್ಟು ತಿಂದೆ, ಹಾಗಾಗಿ ಹೊಟ್ಟೆ ಹಶು ಅಂತ ಅನಿಸಿದ್ದಿಲ್ಲ, ಇಟ್ಟೆ. ಅವರು ಕುತ್ಕೊಂಡ್ರಿ ಇನ್ನೂ ಹೊಟ್ಟೆ ಹಶ್ವಾಗಿಲ್ಲ ತಡಿ ಅಂಥೇಳಿ. ಸೊ ಬರ್ರಿ ಊಟ ಮಾಡೋಣ ಅಂದ್ರೆ ಆ ಚೇರ್ ಮೇಲೆ ಹೋಗ್ಬೇಕು, ಈ ಚೇರ್ ಮೇಲೆ ಇವನು ಕುತ್ಕೊಂಡಿದ್ರು. ಸರಿ ಬರ್ರಿ ಅನ್ನತ್ಲೆ ಮತ್ತೆ ಬಂದರು. ಎಲ್ಲರೂ ಸೇರ್ಕೊಂಡು ಊಟ ಮಾಡಿ ತಿನ್ನಿದ್ದ ಯುಗಾದಿ ಹಬ್ಬ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.